ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಹಿಂದಿನ ವಿಡಿಯೋನಲ್ಲಿ ಏನು ತಿಳ್ಕೊಂಡ್ವಿ, ಎಲ್ಲ ರೀಸನ್ಸಿಂದ ಫರ್ಟಿಲಿಟಿ ಟ್ರೀಟ್ಮೆಂಟ್ ಫೇಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸು ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂತಂತಂದರೆ ಪರ್ಸ್ನಲ್ ಆಗಿ ನಾವೇನೆಲ್ಲ ಮಾಡಬಹುದು. ಡಾಕ್ಟರ್ಸ್ ಹತ್ರ ಅವ್ರ ಕೆಲಸ ಮಾಡ್ತಾನೆ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾವೇನೆಲ್ಲ ಮಾಡೋದ್ರಿಂದ ನಮ್ಮ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಏನೆಲ್ಲ ಮಾಡೋದ್ರಿಂದ ನಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ಸು ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗಿ ನಾವು ಕನ್ಸೀವ್ ಆಗಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಥಿಂಗ್ ಏನು ಅಂತಂತಂದರೆ DFI ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಈ ಟೆಸ್ಟಲ್ಲಿ ಏನು ಅಂತಂತಂದರೆ ಸ್ಪರ್ಮಲ್ಲಿ ಅಥವಾ ಎಗ್ಗಲ್ಲಿ ಏನಾದರೂ DNA ಏನಾದರೂ ಪ್ರಾಬ್ಲಮ್ ಇದೆನಾ ಅಥವಾ ಜೆನೆಟಿಕಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆನಾ ಅನ್ನೋದನ್ನು ತಿಳ್ಕೊತಾರೆ. ಫಸ್ಟ್ ಸ್ಟೆಪ್ ಏನು ಹೇಳಿ, ಎಗ್ ಆ್ಯಂಡ್ ಸ್ಪರ್ಮ್ ಹೆಲ್ದಿಯಾಗಿರೋದು, ಆಯಿತಾ. ಸೊ DFI ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಈ ಎಗ್ ಆ್ಯಂಡ್ ಸ್ಪರ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂತಂದರೆ ಈಗ IVF ಹಗಲೆಲ್ಲ ಫೇಲ್ ಆಗ್ತಿದೆ, 2-3 ಸೈಕಲ್ ಫೇಲ್ ಆಗ್ತಾ ಇದೆ ಅಂತಂತಂದರೆ ಈ ಟೆಸ್ಟನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ವೆರಿ ಬೇಸಿಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ. ಸೊ ಯಾವಾಗ ನಿಮಗೆ ಎಗ್ಗಲ್ಲಿ ಅಥವಾ ಸ್ಪರ್ಮಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ, ದೇರ್ ಆ್ಯಂಡ್ ದೆನ್ ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೋದು. ನೀವು ಮುಂದೆ ಏನು ಮಾಡಬಹುದು ಅನ್ನೋದನ್ನು ಮಾಡಬಹುದು, ಆಯಿತಾ. ಯಾಕೆ ಅಂತಂತಂದರೆ ಈಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಸುಮ್ಮನೆ ರ್ಯಾಂಡಮ್ ಆಗಿ ಸೈಕಲ್ ಬೈ ಸೈಕಲ್ ತೊಗೊತಾನೆ ಇದ್ದೀರಾ, ಅದು ಫೇಲ್ ಆಗ್ತಾನೇ ಇದೆ ಅಂತಂತಂದರೆ ಏನು ಯೂಸ್ ಹೇಳಿ? ಸುಮ್ಮನೆ ಮೆಂಟಲ್ ಸ್ಟ್ರೆಸ್ಸು, ಫಿಸಿಕಲ್ ಸ್ಟ್ರೆಸ್ಸು, ಅದ್ರ ಬಿಟ್ಟು ಏನೂ ಯೂಸ್ ಆಗಲ್ಲ. ಅಟ್ಲೀಸ್ಟ್ ನೀವು ರೀಸನ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಅಂತಂತಂದರೆ ಥರೋ ಎಕ್ಸಾಮಿನೇಷನ್ ಮಾಡಿ, ಎನಲೈಸ್ ಮಾಡಿ, ನಿಮ್ಮ ಕೇಸ್ ಸ್ಟಡಿನ ನೀವು ನಿಮ್ಮನ್ನ ಎನಲೈಸ್ ಮಾಡ್ಕೊಳ್ಳಿ, ನಿಮ್ಮ ರಿಪೋರ್ಟ್ಸ್ನ ಎನಲೈಸ್ ಮಾಡಿ, ಡಾಕ್ಟರ್ಸ್ ಹತ್ರ ಮಾತಾಡಿ, ಥರೋ ಆಗಿ ಮಾತಾಡಿ ಯಾವ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ನಿಮ್ಮದು ಟ್ರೀಟ್ಮೆಂಟು ಸ್ಟಾಪ್ ಆಗ್ತಾ ಇದೆ, ಎಲ್ಲಿ ನೀವು ಎಡುತ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಥಿಂಗ್ನ ಎಲಿಮಿನೇಟ್ ಮಾಡಬೇಕು. ಆವಾಗ ಮಾತ್ರ ಫರ್ಟಿಲಿಟಿ ಟ್ರೀಟ್ಮೆಂಟ್ಸು ವರ್ಕ್ ಆಗುತ್ತೆ, ಆಯಿತಾ. ಸೊ ವೆರಿ ಬೇಸಿಕ್ ಏನು, ಎಗ್ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಅಂತಂತಂದರೆ DNA ಕರೆಕ್ಟಾಗಿದೆನಾ ಅನ್ನೋದು. ಸೊ ಇದು ಎದರಲ್ಲಿ ಗೊತ್ತಾಗುತ್ತೆ? DFI ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಈ ಟೆಸ್ಟನ್ನ ಮಾಡಿಸೋದ್ರಿಂದ ನಿಮ್ಮ ಟ್ರೀಟ್ಮೆಂಟ್ಸು ರಿಪೀಟೆಡ್ ಆಗಿ ಯಾಕೆ ಫೇಲ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಆಯಿತಾ. ನೆಕ್ಸ್ಟು PGS, ಇದನ್ನು ಕೂಡ ಒಂದು ಟೆಸ್ಟು, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್. ಸೊ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್ ಅಂದರೆ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಆ ಎಂಬ್ರಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ ಅನ್ನೋದನ್ನು ಸ್ಕ್ರೀನಿಂಗ್ ಮಾಡ್ತಾರೆ ಬಿಫೋರ್ ಇಂಪ್ಲಾಂಟಿಂಗ್ ಇಟ್ ಇಂಟು ಯೂಟ್ರಸ್. ಓಕೆ, ಸೊ ಇದು ಸ್ಪೆಸಿಫಿಕ್ ಆಗಿ IVF ಟ್ರೀಟ್ಮೆಂಟ್ಸ್ ಏನಾದರೂ ತೊಗೊತಾ ಇದ್ರಿ ಅಂತಂತಂದರೆ ಈ PGS ಸ್ಕ್ರೀನಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. PGS ಟೆಸ್ಟಿಂಗ್ ಮಾಡಿಸೋದು, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್ ಅಂದರೆ ಎಂಬ್ರಿಯೋ ಫಾರ್ಮ್ ಆಗಿಬಿಟ್ಟಿರುತ್ತೆ, ಅಪಿಯರೆನ್ಸು ಸರಿಯಾಗಿರುತ್ತೆ. ಯೂಶಲ್ ಆಗಿ ಏನು ಮಾಡ್ತಾರೆ, IVFಲ್ಲಿ ಗುಡ್ ಲುಕ್ಕಿಂಗ್ ಎಂಬ್ರಿಯೋಸ್ನ ಮಾತ್ರ ಇಂಪ್ಲಾಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕೆಲವೊಂದಿಷ್ಟು ಎಂಬ್ರಿಯೋಸ್ ಏನಾಗುತ್ತೆ ಗುಡ್ ಲುಕ್ಕಿಂಗ್ ಇರುತ್ತೆ ಬಟ್ ಒಳಗಡೆಗೆ ಜೆನೆಟಿಕ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತಂತಂದರೆ PGS ಥ್ರೂ ಕಂಡುಹಿಡಿಯೋದು. ಸೊ ಇದನ್ನು ಮ್ಯಾಂಡೇಟರಿ ಆಗಿ ನೀವು ಮಾಡಿಸಿದ್ರಿ ಅಂತಂತಂದರೆ ನೋಡೋಕ್ಕೇನೋ ಚೆನ್ನಾಗಿದೆ, ಒಳಗಡೆ ಪ್ರಾಬ್ಲಮ್ ಇದೆ ಅನ್ನೋದು ಈ ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಆವಾಗ ಅಂತಹ ಎಂಬ್ರಿಯೋನ ಇಂಪ್ಲಾಂಟ್ ಮಾಡೋದಿಲ್ಲ, ಆಯಿತಾ. ನೋಡೋಕ್ಕೆ ಚೆನ್ನಾಗಿದೆ ಬಿಡು ಅಂತಂತ ಇಂಪ್ಲಾಂಟ್ ಮಾಡ್ತೀರಾ, ಒಳಗಡೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅದು ಫೇಲ್ಯೂರ್ ಆಗೋಗುತ್ತೆ, ಆಯಿತಾ. ಸೊ ಇದನ್ನು ಎಲಿಮಿನೇಟ್ ಮಾಡೋದಕ್ಕೆ PGS ಟೆಸ್ಟಿಂಗ್ ಮಾಡಿಸ್ತಾರೆ ಯೂಶ್ವಲ್ ಆಗಿ. ಸೊ ನೆಕ್ಸ್ಟು ಸ್ಪರ್ಮ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆನಾ ಅನ್ನೋದನ್ನು ತಿಳ್ಕೊಬೇಕಿತ್ತು ಅಂತಂತಂದರೆ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಅನಲೈಸಿಸ್ ಅಂತ ಮಾಡ್ತಾರೆ. ಸೊ ಇದನ್ನು ಮಾಡೋದ್ರಿಂದ ನೀಟಾಗಿ ಸ್ಪರ್ಮ್ನ ಕಟ್ ಮಾಡಿ ನೀಟಾಗಿ ಅನಲೈಸ್ ಮಾಡ್ತಾರೆ. ಓಕೆ, ಅದಿರೋದೇ ಇಷ್ಟು ಕಣ್ಣಿಂದ ಕಾಣಿಸೋದಿರೋ ಅಷ್ಟು ಚಿಕ್ಕದಿರುತ್ತೆ, ಅದನ್ನು ಹೇಳ್ತಾ ಇದ್ದೀನಿ, ಆಯಿತಾ. ಸೊ ನೀಟಾಗಿ ಅನಲೈಸ್ ಮಾಡಿ ಫ್ರಾಗ್ಮೆಂಟೇಷನ್ ಮಾಡಿ ನಿಮಗೆ ಅನಲೈಸ್ ಮಾಡ್ತಾರೆ ಸ್ಪರ್ಮ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ. ಸೊ ಸ್ಪರ್ಮ್ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅದನ್ನು ಟಿಕ್, ಆಯಿತಾ. ಸೊ ನೆಕ್ಸ್ಟು ಮತ್ತು ಬೇರೆ ಏನು ಅಂತ ಹುಡ್ಕೋಬೋದು ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂತಂದರೆ IVF ಅಲ್ಲಿ ಒಂದೇನು ಅಂತಂದರೆ ಸುಮ್ಮನೆ ಸ್ಪರ್ಮ್ ಆ್ಯಂಡ್ ಎಗ್ನ ಹೀಗೆ ಒಂದು ಕಡೆಗೆ ಹಾಕ್ತಾರೆ, ಅವು ಎರಡು ತಾವಾಗೇ ಮೀಟ್ ಆಗಬೇಕು, ಆಯಿತಾ. ಬಟ್ ಇಕ್ಸಿನಲ್ಲಿ ಏನಾಗುತ್ತೆ, ಸ್ಪರ್ಮ್ನ ಎಗ್ ಒಳಗಡೆಗೇ ಇಂಜೆಕ್ಟ್ ಮಾಡ್ತಾರೆ, ಆಯಿತಾ. ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಫಾರ್ ಇಕ್ಸಿ ಅಂತಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಇಕ್ಸಿ, ಆಯಿತಾ. ಸೊ
ಇದನ್ನು ಮಾಡೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಸೀದಾ ಎಗ್ ಒಳಗಡೆಗೇನೆ ಸ್ಪರ್ಮ್ನ ಇಂಜೆಕ್ಟ್ ಮಾಡಿಬಿಡ್ತಾರೆ. ಯೂಶ್ವಲ್ ಆಗಿ ಏನು ಒಂದು ಕಲ್ಚರಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ನ ಹಾಕಿ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಅವೆರಡು ಮೀಟ್ ಮಾಡಲಿ ಅಂತ ಬಿಟ್ಬಿಡ್ತಾರೆ, ಆಯಿತಾ. ಬಟ್ ಇದು ಇಕ್ಸಿನಲ್ಲಿ ಏನು ಮಾಡ್ತಾರೆ, ಸ್ಪರ್ಮ್ನ ಸೀದಾ ಒಳಗಡೆಗೇನೆ ಹಾಕ್ಬಿಡ್ತಾರೆ ಆರ್ಟಿಫಿಷಿಯಲ್ ಆಗಿ, ಆಯಿತಾ, ತಾವೇ ಫೋರ್ಸ್ಫುಲ್ಲಾಗಿ. ಸೊ ಅವಾಗ ಏನಾಗುತ್ತೆ, ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಎವ್ರಿ ಸ್ಟೆಪ್ಪಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಎಲಿಮಿನೇಟ್ ಮಾಡ್ತಾ ಹೋಗಬೇಕು. ಹೇಗೆ ಅಂತಂದರೆ ನಿಮಗೆ PCOD ಇದೆ, ಥೈರಾಯ್ಡ್ ಇದೆ, ಆ್ಯಂಡ್ ಯೂಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ಸ್ ಏನಾದರೂ ಇದೆ, ಆ್ಯಂಡ್ ಡೆಫಿಷಿಯನ್ಸೀಸ್ ಏನಾದರೂ ಇದೆ ಅಂತಂತಂದರೆ ಇವನ್ನೆಲ್ಲನೂ ಒನ್ ಬೈ ಕರೆಕ್ಷನ್ ಮಾಡ್ಕೋಬೇಕು. ಫಸ್ಟು ನೀವು PCOD ಕರೆಕ್ಷನ್ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ಳಿ, ಅಂದರೆ ಸಿಮ್ಟಮ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಕನ್ಸೀವ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಹೇಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಡೆಫಿಷಿಯನ್ಸೀಸ್ ಏನಾದರೂ ಇತ್ತು ಅಂತಂತಂದರೆ ಅದನ್ನು ಫುಲ್ ಮಾಡ್ಕೊಳ್ಳಿ ಫಸ್ಟು. ಸೊ ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ D ಆಗಿರ್ಬೋದು, ಐರನ್ ಡೆಫಿಷಿಯನ್ಸಿ ಆಗಿರ್ಬೋದು, ಇವೆಲ್ಲವೂ ಫಿಲ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಫರ್ಟಿಲಿಟಿ ಏನಾದರೂ ನಿಮ್ಮ ಲೈಫ್ ಸ್ಟೈಲಿಂದ ಎಫೆಕ್ಟ್ ಆಗ್ತಾ ಇದೆ ಅಂತಂತಂದರೆ ಡಯಟರಿ ಚೇಂಜಸ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಕೂಡ ಸಕ್ಸಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟ್ರೀಟಿಂಗ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ, ನಿಮಗೆ ಸ್ಟ್ರೆಸ್ ಆ್ಯಂಗ್ಸೈಟಿಯಿಂದ ಏನಾದರೂ ನಿಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ಅಂತ ಅದು ರೀಸನ್ ಆಗಿತ್ತು ಅಂತಂತಂದರೆ ನೀವು ಸ್ಟ್ರೆಸ್ ಆ್ಯಂಗ್ಸೈಟಿ ಕಮ್ಮಿ ಮಾಡಿಕೊಂಡು ಗುಡ್ ಹ್ಯಾಬಿಟ್ಸ್ನ ಮೈಗೂಡಿಸ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಫರ್ಟಿಲಿಟಿ ಬೂಸ್ಟ್ ಆಗುತ್ತೆ, ಟ್ರೀಟ್ಮೆಂಟ್ ಕೂಡ ಸಕ್ಸಸ್ ಆಗುತ್ತೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಿಗೆ ಏನಂತಂತಂದರೆ ಯಂಗ್ ಏಜಲ್ಲಿ ಎಗ್ ಫ್ರೀಸಿಂಗ್ ಮಾಡ್ತಾರೆ. ಸೊ ನೀವು ಮುಂದೆ ಕನ್ಸೀವ್ ಆಗೋದಕ್ಕೆ ಇನ್ ಯುವರ್ 30s ಆರ್ 35+ ಏಜಲ್ಲಿ ನೀವು ಕನ್ಸೀವ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅಂತಂತಂದರೆ ಅರ್ಲಿ 20sಲ್ಲಿ ನೀವು ಎಗ್ ಫ್ರೀಸಿಂಗ್ನ ಮಾಡಿದ್ರೆ ಅಂತಂತಂದರೆ ವೆನ್ ಎವರ್ ಯು ನೀಡ್ ಆವಾಗ ಫ್ರೀಸ್ ಮಾಡಿರೋ ಎಗ್ಸ್ನ ತೊಗೊಂಡ್ಬಿಟ್ಟು ಟ್ರೈ ಮಾಡ್ಬೋದು. ಓಕೆ, ಅಥವಾ ಡೋನಾರ್ ಎಗ್ಸ್ ಅಂತಂತಂದರೆ ಬೇರೆಯವರಿಂದ ಎಗ್ಸ್ನ ಬರೋ ಮಾಡೋದು, ಬೇರೆ ಹೆಣ್ಮಕ್ಳಿಂದ ಎಗ್ಸ್ನ ಬರೋ ಮಾಡ್ಬೋದು. ಈಗಂತೂ ಇನ್ನೂ ಅಡ್ವಾನ್ಸ್ ಡೋನಾರ್ ಎಂಬ್ರಿಯೋಸ್ ಆಲ್ರೆಡಿ ಫಾರ್ಮ್ ಆಗಿಬಿಟ್ಟಿರುತ್ತೆ, ಯಾರ್ದು ಗೊತ್ತಿರೋದಿಲ್ಲ, ಆಯಿತಾ. ಸೊ ಡೋನಾರ್ ಸ್ಪರ್ಮ್ ಆ್ಯಂಡ್ ಎಗ್ಗಿಂದ ಎಂಬ್ರಿಯೋ ಫಾರ್ಮ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಡೋನಾರ್ ಎಂಬ್ರಿಯೋ ಅಂತ ಕರೀತಾರೆ. ಸೊ ಡೈರೆಕ್ಟಾಗಿ ಆ ಡೋನಾರ್ ಎಂಬ್ರಿಯೋನ ತೊಗೊಂಡು ನಿಮ್ಮ ಹೊಟ್ಟೆನಲ್ಲಿ ಹಾಕ್ತಾರೆ. ಓಕೆ, ಸೊ ಡೋನಾರ್ ಎಗ್ಸ್ ಆಗಿರಬಹುದು, ಡೋನಾರ್ ಎಂಬ್ರಿಯೋಸ್ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂತಹ ಎಗ್ನ ಫ್ರೀಸ್ ಮಾಡೋದಾಗಿರಬಹುದು. ಇದರಿಂದ ನೀವು ಕನ್ಸೀವ್ ಆಗಬಹುದು. ನೆಕ್ಸ್ಟು ಥೈರಾಯ್ಡ್ ಏನಾದರೂ ಇತ್ತು ಅಂತಂತಂದರೆ ಅದಕ್ಕೆ ಮೆಡಿಸಿನ್ ತೊಗೊಳ್ಳಿ. ಸೊ ದಟ್ ಟೋಟಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮೆಡಿಸಿನ್ಸ್ ತೊಗೊಳ್ಳೋದ್ರಿಂದ ಕೂಡ ನೀವು ಕನ್ಸೀವ್ ಆಗಬಹುದು. ಆ್ಯಂಡ್ ನೆಕ್ಸ್ಟು ಲೈಫ್ ಸ್ಟೈಲ್ ಚೇಂಜಸ್ಸು, ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ನ ತೊಗೋಬಹುದು, ಅವಾಯ್ಡ್ ಪ್ರೊಸೆಸ್ಡ್ ಫುಡ್, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಯೋಗ ಆಗಿರ್ಬೋದು, ವಾಕ್ ಆಗಿರಬಹುದು, ಡ್ಯಾನ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಡಿಫಿಕಲ್ಟೀಸ್ ವಿತ್ ಓವರಿಯನ್ ಸ್ಟಿಮ್ಯುಲೇಷನ್ ರೆಸ್ಪಾನ್ಸ್ ಆ್ಯಂಡ್ ಕನ್ಸಿಡರ್ ಚೇಂಜಸ್ ಆಫ್ ಡ್ರಗ್ಸ್. ಏನಾದರೂ ನಿಮ್ಮ ಓವರಿ ಪರ್ಟಿಕ್ಯುಲರ್ ಡ್ರಗ್ಸಿಗೆ ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಇದೇ HCG ಶಾಟ್ ಕೊಟ್ಟಿದ್ದಾರೆ ಮೇಡಮ್ ಅಂದ್ರೂ ಓವಲೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ, ಆಯಿತಾ. ಸೊ ಅಂಥ ಟೈಮಲ್ಲಿ ಡ್ರಗ್ಸ್ನ ಚೇಂಜ್ ಮಾಡ್ತಾರೆ. ಡಾಕ್ಟರ್ಸ್ ಏನು ಮಾಡ್ತಾರೆ, ಕೊಟ್ಟಿರೋ ಮೆಡಿಸಿನಿಂದ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ, ನೀವು ಓವಲೇಟ್ ಮಾಡ್ತಾ ಇಲ್ಲ ಅಂತಂದವಾಗ ಏನು ಮಾಡ್ತಾರೆ, ಡ್ರಗ್ಸ್ನ ಚೇಂಜ್ ಮಾಡ್ತಾರೆ, ಡೋಸೇಜ್ ಚೇಂಜ್ ಮಾಡ್ತಾರೆ, ಕೆಮಿಕಲ್ ಕಾಂಪೋಸಿಷನ್ನ ಚೇಂಜ್ ಮಾಡಿ ನಿಮಗೆ ಮೆಡಿಸಿನ್ ಕೊಡ್ತಾರೆ. ಸೊ ದಟ್ ಓವ್ಯುಲೇಷನ್ ಆಗೋದಕ್ಕೆ. ಓಕೆ, ಇದನ್ನು ಡಾಕ್ಟರ್ಸೇ ಮಾಡ್ತಾರೆ, ನೀವು ಮಾತಾಡಬೇಕಷ್ಟೆ, ಆಯಿತಾ. ನೆಕ್ಸ್ಟು ಎಕ್ಸ್ಪರ್ಟೈಸ್ ಬಗ್ಗೆ, ನಿಮಗೆ ಡಾಕ್ಟರ್ ಬಗ್ಗೆನೇ ನಂಬಿಕೆ ಇಲ್ಲ ಅಂತಂದರೆ ದಯವಿಟ್ಟು ಡಾಕ್ಟರ್ನ ಹಾಸ್ಪಿಟಲ್ನ ಚೇಂಜ್ ಮಾಡಿ. ಬಟ್ ಇದಕ್ಕೂ ಒಂದು ಕಂಡೀಷನ್ ಏನು ಅಂತಂದರೆ ಟೂ ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಡಿ. ಎವ್ರಿ ಸೈಕಲ್ ಒಬ್ಬೊಬ್ಬರ ಹತ್ರ ಹೋದ್ರಿ ಅಂತಂತಂದರೆ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಫ್ರಮ್ ದಿ ಸ್ಕ್ರ್ಯಾಚ್. ಆವಾಗ ಏನಾಗುತ್ತೆ ಹೇಳಿ, ಎಲ್ಲರೂ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ. ಯಾವ ಡಾಕ್ಟ್ರಲ್ಲಿ ನಿಮಗೆ ನಂಬಿಕೆ ಇರುತ್ತೆ ಆವಾಗ ಮಾತ್ರ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಸಪೋಸ್ ಏನಾದರೂ ನಿಮಗೆ ಇನ್ಫೆಕ್ಷನ್ಸ್ ಇಂದ ನಿಮ್ಮ ಫರ್ಟಿಲಿಟಿ ಏನಾದರೂ ಎಫೆಕ್ಟ್ ಆಗ್ತಿದೆ ಅಂತಂತಂದರೆ ಫಸ್ಟು ಈ ಇನ್ಫೆಕ್ಷನ್ ಯಾವ ಭಾಗದಲ್ಲಾಗಿದೆ, ನಿಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಯಾವ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಟ್ರೀಟ್ ಮಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫರ್ಟಿಲಿಟಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಆ್ಯಂಡ್ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂತಂದರೆ ಲೈಕ್ ಕ್ಲಾಟಿಂಗ್ ಆಗಿರ್ಬೋದು, ಥಿಕ್ ಬ್ಲಡ್ ಇಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂತಂದರೆ ಆಸ್ಪ್ರಿನ್ ಆರ್ ಕ್ಲೆಕ್ಸೇನ್ ಅನ್ನೋ ಮೆಡಿಸಿನ್ಸ್ ಕೊಡ್ತಾರೆ. ಸೊ ಈ ಮೆಡಿಸಿನಿಂದನೂ ಕೂಡ ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ, ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಏನು ಅಂತಂತಂದರೆ IVF ಆಗಿರಬಹುದು, IUI ಆಗಿರಬಹುದು, ಓವ್ಯುಲೇಷನ್ ಇಂಡಕ್ಷನ್ ಆಗಿರಬಹುದು, ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದು. ಸ್ಪೆಸಿಫಿಕ್ಕಾಗಿ ಜಾಸ್ತಿ ಇದರಲ್ಲಿ ಇದ್ದಿದ್ದೆ IVF ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು
ಅಂತ, ಆಯಿತಾ. ಸೊ ಇದಿಷ್ಟು ಫರ್ಟಿಲಿಟಿ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು. ಇದನ್ನು ಬಿಟ್ಟು ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದ.